ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ವಾಟ್ಸಪ್ ಯೂಸರ್ಸ್ ಪ್ರತಿಯೊಬ್ಬರು ಕೂಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಒಂದು ತಲೆ ಟೆನ್ಷನ್ ಆಗಿಬಿಟ್ಟಿದ್ದು. ಏನಪ್ಪ ಹೇಳ್ಬೇಕಾರೆ, ಏನಾದರೂ ಇಂಪಾರ್ಟೆಂಟ್ ಒಂದು ವಿಡಿಯೋ ಅವರೊಂದು ವಾಟ್ಸಪ್ ಸ್ಟೇಟಸ್ ಹಾಕ್ಬೇಕಾದ್ರೆ ಮ್ಯಾಕ್ಸಿಮಮ್ ಉಂಟು ಒಂದು 15 ಸೆಕೆಂಡ್ ಹಾಕ್ಬೋದು, ಅಂದರೆ 15 ಸೆಕೆಂಡ್ ಹಾಕ್ಬೋದಾಗಿತ್ತು. ಅದ್ರ ಜೊತೆಗೆ ಅದರ ನಂತರ 30 ಸೆಕೆಂಡ್ ಮ್ಯಾಕ್ಸಿಮಮ್ ಹಾಕ್ಬೋದು, ಅಂದರೆ ಮ್ಯಾಕ್ಸಿಮಮ್ 30 ಸೆಕೆಂಡ್ ವಿಡಿಯೋ ಅವರು ಸ್ಟೇಟಸ್ ಹಾಕ್ಬೋದು. ಆದ ಬಟ್ ಈಗ ಸಡನ್ನಾಗಿ ಅಪ್ಡೇಟ್ ಏನಾಗಬೇಕಂದ್ರೆ, ನೀವು ವಾಟ್ಸಪ್ನಲ್ಲಿ ಇನ್ನು ಮುಂದೆ ಕೂಡ 60 ಸೆಕೆಂಡ್ವರೆಗೆ ನೀವು ವಿಡಿಯೋನು ಸ್ಟೇಟಸ್ ಹಾಕ್ಬೋದು. ಅದ್ರ ಜೊತೆಗೆ ವಾಟ್ಸಪ್ನಲ್ಲಿ ಕೆಲವೊಂದಷ್ಟು ಫೀಚರ್ಸ್ ಅಪ್ಡೇಟ್ ಬಂದಿದೆ, ಕೆಲವೊಂದಷ್ಟು ಅಪ್ಡೇಟ್ಗಳು ಬಂದಿದೆ. ಅದೆಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನಾನು ನಿಮಗೆ ಲೈವ್ ಮೂಲಕ ತೋರಿಸ್ತೀನಿ. ಆಯ್ಕೆ 1 ನಿಮಿಷ ಅಂದರೆ 60 ಸೆಕೆಂಡ್ ಒಂದು ವಾಟ್ಸಪ್ ಸ್ಟೇಟಸ್, ಅಂದರೆ 1 ಮಿನಿಟ್ಸ್ ವಾಟ್ಸಪ್ ಸ್ಟೇಟಸ್ ಹಾಕಿ ನಾನು ನಿಮಗೆ ಲೈವ್ ಮೂಲಕನೇ ತೋರಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೂಡ ಅಂತ ಈ ಒಂದು ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ, ಪ್ಲೀಸ್ ಗರ್ಲ್ಸ್ ಅಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡುತ್ತೆ. ಒಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲು ಅಂದ್ಬಿಟ್ಟು ಈ ಒಂದು ಅಪ್ಡೇಟ್ ಯಾವ ರೀತಿ ಇರ್ಬೇಕಾರೆ, ಆ್ಯಕ್ಚುಲಿ ನಾವು ಯಾವುದೋ ಒಂದು ಇಂಪಾರ್ಟೆಂಟ್ ವೀಡಿಯೋ ಇತ್ತಂದ್ರೆ ಅದನ್ನ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಬೇಕಾರೆ ಅದು ಕೇವಲ 15 ಸೆಕೆಂಡ್ ಮಾತ್ರ ನಾವು ಸ್ಟೇಟಸ್ ಹಾಕ್ಬೋದು ಆಗಿತ್ತು. ಅದರ ನಂತರ 30 ಸೆಕೆಂಡ್, ಅದರ ಬಟ್ ಈಗ 60 ಸೆಕೆಂಡ್ವರೆಗೆ ನೀವು ಹಾಕ್ಬೋದು. ಅದೇನೋ ತುಂಬ ಸಿಂಪಲ್ ಆಗ್ಬೇಕಾರೆ ಈ ಒಂದು ಈಗಾಗಲೇ ಅಂದರೆ ಈಗ ನೋಡ್ಬೋದು ಇನ್ಸ್ಟಾಲ್ಮೇಲ್ ಕೂಡ ಯಾವ ರೀತಿ ಇತ್ತು, 30 ಸೆಕೆಂಡ್ ಇತ್ತು. ಅದರ ನಂತರ 30 ಸೆಕೆಂಡ್ಸ್. ಈಗ ಇನ್ಸ್ಟಾಲ್ಮೇಲ್ ಕೂಡ ಸಡನ್ 1 ಮಂತಿಂದ ಅಪ್ಡೇಟ್ ಆಗಿದೆ, 60 ಸೆಕೆಂಡ್ವರೆಗೆ ನೀವು ಇನ್ಸ್ಟಾಲ್ಮೇಲ್ ಕೂಡ ಸ್ಟೋರಿ ಹಾಕ್ಬೋದು. ಆದರೆ ಬಟ್ ನೀವು ಈಗ ವಾಟ್ಸಪ್ನಲ್ಲಿ ಯಾವ ರೀತಿ ಏನು ಎಲ್ಲ ನನಗೆ ಹೇಳ್ತೀನಿ, ತುಂಬ ಸಿಂಪಲ್. ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ ಯಾವ ರೀತಿ 1 ಮಿನಿಟ್ಸ್ ಅಂದರೆ ಸ್ಟೇಟಸ್ ಹಾಕೋದು. ಅದ್ರ ಜೊತೆ ಏನೆಲ್ಲ ಹೊಸ ಅಪ್ಡೇಟ್ ಬಂದಿದೆ ಅದನ್ನೆಲ್ಲ ನನಗೆ ತೋರಿಸ್ಕೊಡ್ತೀನಿ. ಕೆಲವೊಂದಷ್ಟು ಅಪ್ಡೇಟ್ಸ್ ಕೂಡ ಬಂದಿದೆ, ಅದನ್ನು ಕೂಡ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಈಗ ಬನ್ನಿ, ನಾನು ನಿಮ್ಮೊಂದಿಗೆ ಈಗ ಮೊಬೈಲ್ ಸ್ಕ್ರೀನ್ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗೈಸ್, ನಾನು ನಿಮಗೆ ಈಗ ಮೊದಲನೇದಾಗಿ ನಿಮ್ಮೊಂದು ವಾಟ್ಸಪ್ನಲ್ಲಿ 60 ಸೆಕೆಂಡ್ವರೆಗೆ ನೀವು ಸ್ಟೇಟಸ್ ಯಾವ ರೀತಿ ಹಾಕೋದು ನಾನು ನಿಮ್ಗೆ ತೋರಿಸ್ತೀನಿ. ಮೊದಲನೇದಾಗಿ ಯಾವ ರೀತಿ ಅಂದರೆ ಜಸ್ಟ್ ಇನ್ನಲ್ಲ ಒಂದು 60 ಸೆಕೆಂಡ್ ಅಂದರೆ ಅವಾಗ ಯಾವ ರೀತಿ ಅಂದರೆ ಜಸ್ಟ್ ಒಂದು 14 ಅಂದರೆ 15 ಸೆಕೆಂಡ್ವರೆಗೆ ಒಂದು ಸ್ಟೇಟಸ್ ಹಾಕ್ಬೋದು, ಅಂದರೆ ಹಾಕ್ಬೋದಾಗಿತ್ತು. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇನ್ನೊಂದು ಜಸ್ಟ್ ಈಗ ನಾನು ಏನು ಮಾಡಿದ್ದೀನಿ, 14 ಸೆಕೆಂಡದೊಂದು ಸ್ಟೇಟಸ್ ಹಾಕಿದ್ದೀನಿ. ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ, ಆಗ್ತಾ ಇದ್ದೀನಿ ನೋಡ್ಕೊಳ್ಬೋದು. ಈಗ ನಾನು 14 ಸೆಕೆಂಡ್ವರೆಗೆ ಒಂದು ಸ್ಟೇಟಸ್ ಹಾಕಿದ್ದೀನಿ. ಜಸ್ಟ್ ಇದು 14 ಸೆಕೆಂಡ್. ನಾನು ವಾಲ್ಯೂಮ್ ಆಫ್ ಮಾಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇದು 14 ಸೆಕೆಂಡ್ವರೆಗೆ ಸ್ಟೇಟಸ್ ಇದೆ. ಜಸ್ಟ್ ಇನ್ನೂಲ್ಲ, ಇದು ಕೇವಲ 14 ಸೆಕೆಂಡ್. ಅದರ ನಂತರ ಈಗ ಸಡನ್ನಾಗಿ ಬಂದ್ಬಿಟ್ಟು ಈಗ 36 ಸೆಕೆಂಡ್ ಆಯ್ಕೆನ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಇನ್ನೂಲ್ಲ, ಈಗ ನಾನು ನಿಮಗೆ ಒಂದು 36 ಅಂದರೆ 36 ಎಷ್ಟು ನೋಡಿ, ಎಷ್ಟು ಸೆಕೆಂಡ್ ಇದೆ ಇಲ್ಲಿ, 39 ಸೆಕೆಂಡ್ ಇದೆ. ನಾನು ತೋರಿಸ್ತೀನಿ ನೋಡಿ, ಬ್ಲರ್ ಆಗ್ತಿದೆ. ಓಕೆ, ಇಲ್ಲೇ ನೋಡಿ 39 ಸೆಕೆಂಡ್ವರೆಗೆ ಇದೊಂದು ವಿಡಿಯೋ ಇದೆ. ನಾನೊಂದು ಮೊಬೈಲ್ ಖರೀದಿ ಮಾಡಿದ್ದು ಆ ಒಂದು ವಿಡಿಯೋ ಇದೆ. ಜಸ್ಟ್ ನಾನು ಈಗ ಇದನ್ನು ಕೂಡ ಸ್ಟೇಟಸ್ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಸಿಂಪಲ್. ನಾನು ನಿಮಗೆ ಲೈವ್ ಮೂಲಕನೇ ತೋರಿಸ್ತಾ ಇದ್ದೀನಿ. ಈಗ ನಾನು ನಿಮಗೆ ಪ್ರತಿಯೊಂದು ಕೂಡ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡ್ಕೊಳ್ಳಿ, ಮೊದಲನೇ ಬಂದುಬಿಟ್ಟಿದ್ದು 14 ಸೆಕೆಂಡ್ ಒಂದು ವಿಡಿಯೋ ಸ್ಟೇಟಸ್ಸು ಕೂತಿದೆ. ಇದು ಜಸ್ಟ್ ಕೇವಲ 14 ಸೆಕೆಂಡ್ವರೆಗೆ ಮಾತ್ರ ಇದೆ ಇದೊಂದು ಸ್ಟೇಟಸ್ಸು. 14 ಸೆಕೆಂಡ್ ಬಂದುಬಿಟ್ಟಿದ್ದು 30 ಮೇಲ್ಗಡೆ ಸೆಕೆಂಡ್ ಇದೆ. ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ನೋಡಿ, ಇದು ಕೂಡ ಕುಂಟಿರುತ್ತೆ ನೋಡಿ, 30ಕ್ಕಿಂತ ಜಾಸ್ತಿ ಸೆಕೆಂಡ್ ಕುಣ್ತಾ ಇದೆ ಈಗ ನೋಡಿ. ಈಗ ಅದರ ನಂತರ ಬಂದುಬಿಟ್ಟು ಈಗ ನೋಡಿ ಜಸ್ಟ್ ನಾನು ಕುಂಟಿರುತ್ತೆ, ಅದನ್ನು ತೋರಿಸ್ತೀನಿ ನೋಡಿ. ಜಸ್ಟ್ ವೇಟು. ಓಕೆ, ಸ್ವಲ್ಪ ವೇಟ್ ಮಾಡೋಣ, ನೆಟ್ವರ್ಕು ಪ್ರಾಬ್ಲಮ್ ಇದೆ. ಓಕೆ, ಅದು ಕೂಡ ಕೂತು ನೋಡಿ. ಜಸ್ಟ್ ಇದೆಷ್ಟು 30 ಸೆಕೆಂಡ್ ಮೇಲ್ಗಡೆ ಇದೆ. ಇದು 30 ಸೆಕೆಂಡ್ ಮೇಲ್ಗಡೆ ಒಂದು ವೀಡಿಯೋದ, ಇದು ಕೂಡ ಸ್ಟೇಟಸ್ ಕೂತು. ಆದ್ರೆ ಬಟ್ ಈಗ ನಾನು ಏನು ಮಾಡ್ತೀನಿ, 60 ಸೆಕೆಂಡ್ ಅಂದರೆ 1 ಮಿನಿಟ್ಸ್ ವೀಡಿಯೋ ಒಂದು ಅದನ್ನು ಕೂಡ ಸ್ಟೇಟಸ್ ಹಾಕ್ತೀನಿ. ಅದೇ ಯಾವ ರೀತಿ ಅಂದರೆ ತುಂಬ ಸಿಂಪಲ್, ಅದನ್ನು ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿ ಕೊಂಡಿರುತ್ತೆ. ಇನ್ನೊಲ್ಲ ಜಸ್ಟ್ ಹೊಸ ನೀವು ಅಪ್ಡೇಟ್ ಆಗಿದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಜಸ್ಟ್ ಏನಲ್ಲ, ಈಗ ನಾನು ತೋರಿಸ್ತೀನಿ ನೋಡಿ ಒಂದು ವಿಡಿಯೋನ. ಏನು ನೋಡಿ, ಈ ಒಂದು ವಿಡಿಯೋ ನಾನೊಂದು ಯೂಟ್ಯೂಬ್ ಟೆಕ್ ಬಗ್ಗೆ ಮಾಡ್ತೀನಿ. ಅಲ್ಲ, ಒಂದು ಯೂಟ್ಯೂಬ್ ವಿಡಿಯೋ ಇದೆ, ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತಾ ಇದ್ದೀನಿ. ಇನ್ನೊಲ್ಲ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇನ್ನು ನೋಡಿ ಇಲ್ಲಿ ಸೆಕೆಂಡ್ ಎಷ್ಟು ತೊಗೊಂಡಿದೆ, 1 ಮಿನಿಟ್ಸ್ವರೆಗೆ ತೊಗೊಂಡಿದೆ ನೋಡಿ. ಆವಾಗ ಎಷ್ಟು ತಗೋತಿತ್ತು, 15 ಸೆಕೆಂಡ್. ಅದರ ನಂತರ 30 ಸೆಕೆಂಡ್. ಅದರ ಬಟ್ ಈಗ 1 ನಿಮಿಷದವರೆಗೂ ನೀವು ವಿಡಿಯೋ ಸ್ಟೇಟಸ್ ಹಾಕ್ಬೋದು. ಈಗ ಅದನ್ನು ಕೂಡ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಅದನ್ನು ಕೂಡ ಈಗ ಹಾಕಿ ತೋರಿಸ್ತೀನಿ ನೋಡಿ. ನಿಮ್ಮ ಮುಂದೆ ಲೈವ್ ಪ್ರೊಫೈಲ್ ತೋರಿಸ್ತೇನೆ. ಇದೇನೂ ಇಲ್ಲ, ಹೊಸದಾಗಿ ನೀವು ಅಪ್ಡೇಟ್ ಆಗಿದೆ, ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಇದಕ್ಕೆ ಯಾವುದೊಂದು ಟ್ರಿಕ್ಸ್ ಏನೂ ಮಾಡಿಲ್ಲ ನಾನು. ನೀವೇನು ತಲೆನೂ ಕೆಡ್ಸೋಕ್ಕೋಗ್ಬಿಡಿ, ಆ ಟ್ರಿಕ್ಸ್ ಈ ಟ್ರಿಕ್ಸ್ ಏನೂ ಟ್ರಿಕ್ಸ್ ಅಂತದ್ದು ಏನೂ ಇಲ್ಲ. ಜಸ್ಟ್ ಇದು ಕೂಡ 1 ಮಿನಿಟ್ಸ್ ನಾನು ಸ್ಟೇಟಸ್ ಹಾಕಿದ್ದೀನಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೇ ಹಾಕಿದ್ದೀನಿ ನೋಡಿ. ಇದು 1 ಮಿನಿಟ್ಸ್ ಸ್ಟೇಟಸ್ ನೋಡಿ, ಕಾಣ್ತಾ ಇದೆಯಲ್ಲ. ಇದು 1 ಮಿನಿಟ್ಸು. ನಾನು ಯೂಟ್ಯೂಬ್ ವಿಡಿಯೋ ನಾನು ಟೆಕ್ ಬಗ್ಗೆ ಮಾಡ್ತಾಯಿಲ್ಲ, ನಾನೊಂದು ವಿಡಿಯೋ ಹಾಕಿದ್ದೀನಿ. ಇದು 1 ಮಿನಿಟ್ಸು. ಈಗ ನೋಡ್ಕೊಳ್ಬೋದು, ಇದೇ ನೋಡಿ. ಈಗ ಶಟ್ ಅದು ಕೂಡ ಕುಂಡಿರುತ್ತೆ ನೋಡ್ಕೊಳ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ವೇಟು, ಸ್ವಲ್ಪ ನೆಟ್ವರ್ಕ್ ಕೂಡ ಸ್ಲೋ ಇದೆ. ಏನಿಲ್ಲ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಕೊಂಡಿರ್ತೀನಿ ನೋಡಿ. ಇದು 1 ಮಿನಿಟ್ಸ್ ಸ್ಟೇಟಸ್ ಕೂಡ ಇಲ್ಲಿ ಬಂತು. 1 ಮಿನಿಟ್ಸ್ ವಿಡಿಯೋ ಕೂಡ ಸೆಟ್ ಆಯಿತು. ಈಗ
ಅದು ಕೂಡ ಸ್ಟೇಟಸ್ ಕೂಯ್ತು. ನೋಡ್ಕೊಂಡು ನೋಡಿ, ಇದೇ ನೋಡಿ ತುಂಬ ಸಿಂಪಲು, ಒಂದು ಹೊಸ ನೀವು ಅಪ್ಡೇಟು. ಈಗ ನೀವು ವಾಟ್ಸಪ್ನಲ್ಲಿ ಮೊದಲಿನ ಹಂಗೆ ಇಲ್ಲ, ಈಗ ನೀವು 30 ಸೆಕೆಂಡ್ ಸ್ಟೇಟಸ್ ವೀಡಿಯೋ ಕೂಡ ಹಾಕ್ಬೋದು, 1 ಮಿನಿಟ್ಸ್ ಕೂಡ ಸ್ಟೇಟಸ್ ವೀಡಿಯೋ ಹಾಕ್ಬೋದು. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇದು 1 ಮಿನಿಟ್ಸ್ ವೀಡಿಯೋ ನಾನು ಸ್ಟೇಟಸ್ ಹಾಕಿದ್ದೀನಿ. ಇದೇ ನೋಡಿ ವಾಟ್ಸಪ್ನಲ್ಲಿ ಬಂದಂಥ ಅಪ್ಡೇಟ್. ಈ ಒಂದು ಅಪ್ಡೇಟ್ ನಿಮಗೆ ಸಿಗಬೇಕಪ್ಪ ಅಂದ್ರೆ ತುಂಬ ಸಿಂಪಲ್. ನೀವು ಏನು ಮಾಡಿ, ಪ್ಲೇಸ್ಟೋರಲ್ಲಿ ಓಪನ್ ಮಾಡಿ ನಿಮ್ಮೊಂದು ವಾಟ್ಸಪ್ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕು. ಇದು ಮೇನ್ ಇಂಪಾರ್ಟೆಂಟ್. ಇನ್ನು ಸೆಕೆಂಡ್ ಬಂದುಬಿಟ್ಟು ಒಂದು ಅಪ್ಡೇಟ್ ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ ಅಪ್ಡೇಟ್ ಅಂದರೆ ಏನೋ ಜಸ್ಟ್ ನಾವು ನಮ್ಮೊಂದು ವಾಟ್ಸಪ್ನಲ್ಲಿ ವ್ಯೂ 1 ಅಂತ ಒಂದಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ವ್ಯೂ 1 ಅಂದರೆ ಜಸ್ಟ್ ಇಲ್ಲ, ಈಗ ನಾವು ಒಂದು ಈ ಫೋಟೋ ಕಳಿಸ್ತೀವಿ ನೋಡಿ. ಎಕ್ಸಾಂಪಲ್ಗೆ ಬಂದ್ಬಿಟ್ಟು ಈ ಒಂದು ಫೋಟೋ ಇದು ನನ್ನೊಂದು ಫೋಟೋ ನೋಡ್ಕೊಳ್ಳಿ. ಎಕ್ಸಾಂಪಲ್ಗೆ ನನ್ನೊಂದು ಫೋಟೋ ನೋಡ್ಕೊಳ್ಬೋದು, ನಾನು ತೋರಿಸ್ತೇನೆ. ಈ ಒಂದು ಫೋಟೋ ಮೇಲೆ ವ್ಯೂ 1 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತದೆ, ಒಂದೇ ಸಾರಿ ಅವ್ರು ನನ್ನೊಂದು ಫೋಟೋ ನೋಡ್ಬೋದು. ಅಂದರೆ ಒಂದೇ ಸಾರಿ ನನ್ನೊಂದು ಫೋಟೋ ಅವರು ನೋಡೋದಕ್ಕೆ ಸಾಧ್ಯ. ಅದರ ನಂತರ ಅವರು ನನ್ನೊಂದು ಫೋಟೋ ನೋಡೋದಕ್ಕೆ ಸಾಧ್ಯವಾಗಲ್ಲ. ಅದರ ನಂತರ ನನ್ನೊಂದು ಫೋಟೋ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಬಟ್ ಈಗ ಸಡನ್ಲಿ ಒಂದು ಹೊಸ ನೀವು ಅಪ್ಡೇಟ್ ಇದೆ. ಏನಪ್ಪ, ಇನ್ನು ಮುಂದೆ ನೀವು ವಾಯ್ಸ್ ಓವರ್ ಮಾಡ್ತಾ ಇದ್ರಲ್ಲ ನೋಡಿ. ಈಗ ನಾನು ಎಕ್ಸಾಂಪಲ್ ತೋರಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಅಂತ ಒಂದು ವಾಯ್ಸ್ ಓವರ್. ಜಸ್ಟ್ ವಾಯ್ಸ್ ಓವರ್ ಕೂಡ ನೀವೇನು ಮಾಡ್ಬೋದು, ಇಲ್ಲಿ 1 ವ್ಯೂ ಅಂತ ಸೆಟ್ ಮಾಡ್ಬೋದು. ಅಂದರೆ ವಾಯ್ಸ್ ಓವರ್ ಕೂಡ ನೀವು 1 ವ್ಯೂ ಅಂದರೆ 1 ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನಾದರೂ ಸೆಂಡ್ ಮಾಡಿದ್ರೆ ಅವರು ನಿಮ್ಮೊಂದು ವಾಯ್ಸ್ ಅವರು ಒಮ್ಮೆ ಕೇಳ್ಬೋದು. ಅದರ ನಂತರ ವಾಪಸ್ ಕೇಳೋಕ್ಕಾಗಲ್ಲ. ಅದು ಏನಾಗುತ್ತೆ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಅಲ್ಲಿ ನೀವು ವಾಪಸ್ ಏನೂ ಕೇಳೋದಕ್ಕೆ ಆಗಲ್ಲ, ಸಾಧ್ಯವಾಗಲ್ಲ. ಎಲ್ಲ ಇದನ್ನ ನೀವು ಏನು ಮಾಡೋದಕ್ಕೂ ಆಗಲ್ಲ. ಇದು ವಾಟ್ಸಪ್ನಲ್ಲಿ ಬೆಂಕಿ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು ವಾಯ್ಸ್ ನೀವು ಏನಾದರೂ ಸೀಕ್ರೆಟ್ ಕಳಿಸ್ಬೋದು, ಏನಾದರೂ ಮಾಡ್ಬೋದು. ಇದು ವಾಟ್ಸಪ್ನಲ್ಲಿ ಬಂದಂಥ 2ನೇ ಅಪ್ಡೇಟು. ಇದು 1 ವ್ಯೂ ಅಂದರೆ ವಾಯ್ಸ್ ಅವರು ಕೂಡ 1 ವ್ಯೂ ಮೂಲಕ ನೀವು ಕಳಿಸ್ಬೋದು. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಏನು ತುಂಬ ಸಿಂಪಲು. ನೀವು ನಿಮ್ಮೊಂದು ವಾಟ್ಸಪ್ನಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಮಾಡುವಾಗ, ನೀವು ವಿಡಿಯೋ ಕಾಲಲ್ಲಿ ಮಾತಾಡುವಾಗ, ಆವಾಗ ನಿಮ್ಮೊಂದು ಮೊಬೈಲ್ IP ಅಡ್ರೆಸ್ ಏನಿದೆಯಲ್ಲ ಅದು ಟ್ರ್ಯಾಕ್ ಮಾಡುತ್ತಾರೆ. ಆದ್ರೆ ಬಟ್ ನೀವು ಅದಕ್ಕೆ ಏನು ಮಾಡ್ಕೊ, ಒಂದು ಸೆಟ್ಟಿಂಗ್ ಆಫ್ ಮಾಡ್ಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಸೆಟ್ಟಿಂಗ್ ಯಾವ ರೀತಿ ಅಂದರೆ ಜಸ್ಟ್ ನೋಡಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೈವೇಸಿ ಅಂತ ಇದೆ. ಜಸ್ಟ್ ಪ್ರೈವೇಸಿ ಮೇಲೆ ತೆರಳೆ ಬಂತು. ಇಲ್ಲಿ ಅಡ್ವಾನ್ಸ್ ಆ್ಯಂಡ್ IP ಅಡ್ರೆಸ್ ಅಂತ ಇದೆ. ಜಸ್ಟ್ ಏನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಡಕ್ಟ್ IP ಅಡ್ರೆಸ್ ಅಂತ ಇದ್ದಾರೆ. ಜಸ್ಟ್ ನಾನು ಮಾಡ್ಕೊಳ್ಳಿ, ಯಾಕಂದರೆ ಇದರಿಂದ ನಿಮ್ಗೆ ಬೆನಿಫಿಟ್ಸ್ ಆಗುತ್ತೆ. ಯಾರು ಕೂಡ ನಿಮ್ಮೊಂದು ವಾಟ್ಸಪ್ IP ಅಡ್ರೆಸ್ ಯಾಕೆ ಮಾಡೋದಕ್ಕೆ ಸಾಧ್ಯವಲ್ಲ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂದರೆ, ನಿಮ್ಮೊಂದು ವಾಟ್ಸಪ್ ವೀಡಿಯೋ ಕಾಲ್ ಇದು ಆನ್ ಮಾಡಿದ್ರೆ ಜಸ್ಟ್ ವಾಟ್ಸಪ್ ವೀಡಿಯೋ ಕ್ವಾಲಿಟಿ ಏನಿದೆಲ್ಲ ಸ್ವಲ್ಪ ಕಡಿಮೆ ಆಗೋದು ವೀಡಿಯೋ ಕಾಲ್ದು ಅಷ್ಟೇ. ಇದು ಕೂಡ ಆನ್ ಮಾಡ್ಕೊಳ್ಳಿ. ಇದು ಸೆಕೆಂಡ್ ಬಂದ್ಬಿಟ್ಟು. ಇನ್ನು ಥರ್ಡ್ ಬಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಏನಪ್ಪ, ಈಗ ನೀವು ವಾಟ್ಸಪ್ನಲ್ಲಿ ಆನ್ಲೈನ್ ಇದ್ದೇ ಇರ್ತಾರೆ. ಜಸ್ಟ್ ನೀವು ಆನ್ಲೈನ್ ಇದ್ದಿದ್ದು ನಿಮಗೆ ಯಾರಾದರೂ ಬೇಕಾದರೂ ನೋಡ್ತಾ ಇರ್ತಾರೆ, ಏನೂ ಇಲ್ಲ. ಜಸ್ಟ್ ಆನ್ಲೈನ್ ಕೂಡ ಯಾವ ರೀತಿ ಆಫ್ ಮಾಡೋದು ಹೇಳ್ತಾನೆ. ಆ್ಯಕ್ಚುಲಿ ಇದು ಎಲ್ಲರೂ ಕೂಡ ಗೊತ್ತಿದೆ, ಅದ್ರ ಬಟ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಆಫ್ ಮಾಡೋದು ತುಂಬ ಸಿಂಪಲು, ಏನೂ ಇಲ್ಲ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಪ್ರೈವೇಸಿ ಅಂತ ಇದೆ. ಜಸ್ಟ್ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ಲಾಸ್ಟ್ ಸೀನ್ ಆನ್ ಆನ್ಲೈನ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎವ್ರಿ ಏನ್ ಅಂತ ಇರುತ್ತೆ. ಜಸ್ಟ್ ಇಲ್ಲಿ ನೀವು ಏನು ಮಾಡಬೇಕು, ನೋ ಬಿಡಿ ಅಂತ ಸೆಲೆಕ್ಟ್ ಮಾಡಬೇಕು. ಅದರ ನಂತರ ತೆಗೆದ್ಬಿಟ್ಟು ಸೇಮ್ ಆ್ಯಸ್ ಲೇಟೆಸ್ಟ್ ಸೀನ್ ಅಂತ ಅಂದರೆ ಸೀನ್ ಸೆಲೆಕ್ಟ್ ಮಾಡಬೇಕು. ಇಷ್ಟು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ಎಷ್ಟೇ ಲೈವ್ ಅಂದರೆ ನೀವು ವಾಟ್ಸಪ್ನಲ್ಲಿ ಆನ್ಲೈನ್ ಇದ್ರೂ ಕೂಡ ಆನ್ಲೈನ್ ತೋರಿಸಲ್ಲ. ಇದೇ ನೋಡಿ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಜಸ್ಟ್ ಈಗ ನಾನು ನಿಮಗೆ ವಾಟ್ಸಪ್ನಲ್ಲಿ ಬಂದಂಥ ಹೊಸ ನೀವು ಅಪ್ಡೇಟ್ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ ಪ್ರತಿಯೊಬ್ಬರು ಕೂಡ. ಈಗ ನಾನು ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನ್ ಮೂಲಕ ಸಿಗ್ತೀನಿ. ಈಗ ವಾಟ್ಸಪ್ ಯೂಸ್ ಮಾಡೋ ಪ್ರತಿಯೊಬ್ಬರು ಕೂಡ ಟೆನ್ಷನ್ ಒಂದು ರೇಂಜ್ಗೆ ಖತಮ್ ಆಗಿದೆ. ಅಂದರೆ ಟೆನ್ಷನ್ ಇಲ್ಲ, ಕ್ಲಿಯರ್ ಆಯ್ತು ಅಂತ ಅನಿಸಿದೆ. ಯಾಕಂದರೆ ತುಂಬ ಸಿಂಪಲ್. ಈಗ ನೋಡಿದಾರಲ್ಲ, ಈ ರೀತಿ ಮಾಡ್ಕೊಂಡು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದು ವಾಟ್ಸಪ್ನಲ್ಲಿ 60 ಸೆಕೆಂಡ್ವರೆಗೆ ನೀವು ಸ್ಟೇಟಸ್ ಹಾಕ್ಬೋದು. ಅದರ ಜೊತೆಗೆ ನಿಮ್ಮ ಕೆಲವೊಂದಷ್ಟು ಅಪ್ಡೇಟ್ಗಳು ಬಂದಿದೆ, ಅದು ಅಪ್ಡೇಟ್ ಕೂಡ ತಿಳಿಸಿದ್ದೀನಿ. ಪ್ರತಿಯೊಬ್ಬರು ವಾಟ್ಸಪ್ ಯೂಸರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಜನರಿಗೆ ಗೊತ್ತಿರಲೇಬೇಕು, ತುಂಬ ಜನರಿಗೆ ಗೊತ್ತಿಲ್ಲ, ಅಂದರೆ ತುಂಬ ಜನರಿಗೆ ಗೊತ್ತಾಗಲ್ಲ. ಆದ್ರೆ ಒಟ್ಟು ಈ ಒಂದು ಫೀಚರ್ಸ್ ಬರ್ಬೇಕಾದ್ರೆ ನಾನು ಹೇಳಿದ್ನಲ್ಲ, ಅಪ್ಡೇಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ವಾಟ್ಸಪ್ ಯಾವುದೇ ಕಾರಣಕ್ಕೂ ಫೀಚರ್ಸ್ ನಿಮಗೆ ಸಿಗಲ್ಲ ಅಂತ ಈ ಒಂದು ಮುಗಿಸ್ತೇನೆ. ಈ ಒಂದು ಮುಂಚೆ ಪ್ರತಿಬರ್ತೀನಿ. ಈ ಒಂದು ರೆಸ್ಟ್ ಆದರೆ ಜಸ್ಟ್ ನಾನು ನಿಮ್ಮಿಂದ ಏನೂ ಕೇಳಿದ್ರೆ ಜಸ್ಟ್ ಒಂದು ಲೈಕ್, ಅದ್ರ ಜೊತೆಗೆ ಚಿಕ್ಕದಾಗಿ ಕಮೆಂಟ್ ಅಂತ ಇವತ್ತು ಮುಗಿಸ್ತೇವೆ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾನ್ ಬರ್ಸ್ ಎಲ್ಲರೂ ಕೂಡ ಜೈನೊಂದು ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬಾಯ್.